ಎಚ್ಚರ. ಈ ತಪ್ಪುಗಳನ್ನು ಮಾಡಿದರೆ ದೇವರು ಯಾವತ್ತೂ ನಿಮ್ಮನ್ನು ಕ್ಷಮಿಸುವುದಿಲ್ಲ. ನಾವು ನಮ್ಮ ಪ್ರತಿದಿನದ ಜೀವನದಲ್ಲಿ ತಿಳಿದೋ ಅಥವಾ ತಿಳಿಯದೆಯೋ ಅದೆಷ್ಟೋ ಪಾಪಗಳನ್ನು ಮಾಡುತ್ತೇವೆ. ಕೆಲವು ತಪ್ಪುಗಳಿಗೆ ನಾವು ಕ್ಷಮೆಯನ್ನೇ ಕೇಳುವುದಿಲ್ಲ. ಕೆಲವು ಪಾಪಗಳನ್ನು ತಿಳಿದು ಮಾಡಿದರೆ ಇನ್ನೂ ಕೆಲವು ತಪ್ಪುಗಳನ್ನು ಉದ್ದೇಶಪೂರ್ವಕವಾಗಿ ಮಾಡುತ್ತೇವೆ. ಆಚಾರ್ಯ ಚಾಣಕ್ಯರ ಪ್ರಕಾರ, ನಾವು ಜೀವನದಲ್ಲಿ ತಿಳಿದು ಪಾಪ ಮಾಡಿದರೂ ಅದಕ್ಕೆ ದೇವರ ಮನೆಯಲ್ಲೂ ಕ್ಷಮೆ ಇರುವುದಿಲ್ಲವೆಂಬುದು ನಿಮಗೆ ತಿಳಿದಿದೆಯೇ? ಆಚಾರ್ಯ ಚಾಣಕ್ಯರ ಪ್ರಕಾರ, ದೇವರ ಮನೆಯಲ್ಲಿಯೂ ಕ್ಷಮೆ ಸಿಗದ ಪಾಪ ಯಾವುದು ಎಂಬುದು ನಿಮಗೆ ತಿಳಿದಿದೆಯೇ? ಬನ್ನಿ ನೋಡೋಣ. ಇತರರನ್ನು ನೋಯಿಸುವುದು. ಆಚಾರ್ಯ ಚಾಣಕ್ಯರ ಪ್ರಕಾರ, ಒಬ್ಬ ವ್ಯಕ್ತಿಯು ತನ್ನ ಮಾತುಗಳಿಂದ ಇತರರನ್ನು ವಿನಾಕಾರಣ ನೋಯಿಸುತ್ತಾನೆ. ಒಬ್ಬ ವ್ಯಕ್ತಿಯು ಆಡುವ ಕಹಿ ಮಾತುಗಳು ಯಾವುದೇ ವ್ಯಕ್ತಿಯ ಹೃದಯವನ್ನು ಕೂಡ ಚೂರು ಚೂರಾಗಿಸಬಹುದು. ಚಾಣಕ್ಯರು ಇದನ್ನು ಪಾಪದ ಕೆಲಸವೆಂದು ಹೇಳಿದ್ದು ಇದರಿಂದ ನಾವು ದೂರವಿರಬೇಕು. ಇನ್ನು ಎರಡನೆಯದಾಗಿ, ಹೆತ್ತವರನ್ನು ನೋಯಿಸುವುದು. ಆಚಾರ್ಯ ಚಾಣಕ್ಯರ ಪ್ರಕಾರ, ಒಬ್ಬ ವ್ಯಕ್ತಿ ತನ್ನ ಹೆತ್ತವರೊಂದಿಗೆ ಪದೇ ಪದೇ ಜಗಳವಾಡುತ್ತಿದ್ದರೆ, ಹೆತ್ತವರ ಮನಸ್ಸನ್ನು ನೋಯಿಸುತ್ತಿದ್ದರೆ ಅದನ್ನು ಮಹಾಪಾಪಕ್ಕೆ ಸಮಾನವೆಂದು ಪರಿಗಣಿಸಲಾಗುತ್ತದೆ. ಆದಷ್ಟು ನಿಮ್ಮ ಹೆತ್ತವರನ್ನು ಸಂತೋಷದಲ್ಲಿ ಇಟ್ಟುಕೊಳ್ಳಿ. ಅವರ ಇಷ್ಟ ಕಷ್ಟಗಳನ್ನು ಗಮನಿಸಿ. ತಂದೆ ತಾಯಿಯನ್ನು ನಿಂದಿಸುವವನು ಪಾಪಿ ಎನ್ನುತ್ತಾರೆ. ಒಬ್ಬ ವ್ಯಕ್ತಿಯು ತನ್ನ ಹೆತ್ತವರನ್ನು ನೋಯಿಸಿದರೆ ಅವನು ತನ್ನ ಜೀವನದುದ್ದಕ್ಕೂ ಸಂತೋಷವನ್ನು ಅನುಭವಿಸಲು ಸಾಧ್ಯವಿಲ್ಲ ಎಂದು ಆಚಾರ್ಯ ಚಾಣಕ್ಯರು ಹೇಳಿದ್ದಾರೆ. ಅವನ ಮನಸ್ಸಿನಲ್ಲಿ ಸದಾ ಅಶಾಂತಿ ಇದ್ದೇ ಇರುತ್ತದೆ. ಅವನು ಶಾಂತಿಯಿಂದ ಇರಬೇಕಾದರೆ ಮೊದಲು ಅವನು ತನ್ನ ಪೋಷಕರನ್ನು ಸಂತೋಷದಿಂದ ಇಟ್ಟುಕೊಂಡಿರಬೇಕು. ತಪ್ಪು ಮಾತುಗಳನ್ನಾಡುವುದು. ಅದೇ ಸಮಯದಲ್ಲಿ ತಪ್ಪು ವ್ಯಾಖ್ಯೆಗಳನ್ನು ಅಥವಾ ತಪ್ಪು ಪದಗಳನ್ನು ಬಳಸುವ ಜನರು ದೇವರ ಮನೆಯಲ್ಲಿಯೂ ತಪ್ಪಿತಸ್ಥರು ಮತ್ತು ಅವರನ್ನು ಅಲ್ಲಿ ಕ್ಷಮಿಸಲಾಗುವುದಿಲ್ಲ ಎಂದು ಅವರು ಹೇಳುತ್ತಾರೆ. ಸ್ನೇಹಿತರೆ, ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದಗಳು.